ಹಾಗಾಗಿ ಇದರಲ್ಲಿ 3 ಗಂಟಲ್ಲಿ ಬೇರೆ ಬಂದ್ರೆ ಫೋರ್ಸ್ ಆಗಿ ಈಗ ಟಾಪ್ ಸುಟ್ಟರ್ ಮೇಲೆ ಹೋಗ್ತದೆ. ಕರೆಕ್ಟ್. ಇದರಲ್ಲಿ ಈಗ ಒಳ್ಳೆ ಚಿಗುರಿದೆ ಅಲ್ಲ ಇದು? ಚಿಗುರು ಇದೆ. ಇದೆಲ್ಲ ರನ್ನರ್ಸ್ ಇದು ರನ್ನರ್ ಒಟ್ಟು ಮಾಡುದು. ಅದರಿಂದ ಏನು ಲಾಭ ಆಗುತ್ತೆ? ಅದರಲ್ಲಿನ ಅಡಿಕೆಗೆ ಕೂಡ ನಮಗೆ ನೆರಳು ಸ್ವಲ್ಪ ಬೇರಿಗೆ ಸಿಗ್ತದೆ. ಅದು ಅದರಲ್ಲಿ ಇಳುವರಿಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ ಈ ತರಕಾರಿ. ಇದೊಂದು ಪಣಿಯೂರಲ್ಲಿ ನಮ್ಮ ಸಾಧಾರಣ ಒಂದು 50 ವರ್ಷ ಮೊದಲು ಇಲ್ಲಿ ಇದ್ದಂತ ಒಂದು ತಳಿ, ಅದನ್ನೇ ನಾನು ಇದು ಸಂಗ್ರಹ ಮಾಡಿ ಇಲ್ಲಿ ನೆಟ್ಟಿದ್ದೇನೆ. ಇದಕ್ಕೆ ರೋಗ ಬರುವುದಿಲ್ಲ, ಮತ್ತೆ ಇದಕ್ಕೆ ಏನು ಗೊಬ್ಬರ ನೀರು ಅಗತ್ಯ ಇಲ್ಲ. ಈಗ ಕೋಳಿ ಸಾಕಣೆ ನಮಗೆ ಊರಿನ ಕೋಳಿಯೇ ಸಾಕುವುದು ಜಾಸ್ತಿ. ಅದರಲ್ಲಿ ನಾನು ಈಗ ಕೋಳಿ ಮೊಟ್ಟೆ ಇದು ಪ್ರೊಡಕ್ಷನ್ ಮಾಡಿ ಮಾಡ್ತೇನೆ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ಗ್ರಾಮಾಂತರದಲ್ಲಿದ್ದೇನೆ, ಮುಂಡೂರು ಗ್ರಾಮದಲ್ಲಿ. ಕೃಷಿಯ ಒಂದಷ್ಟು ಸಂಗತಿಗಳನ್ನು ತೋರಿಸಲಿಕ್ಕೆ ಬಂದಿರುವಂಥದ್ದು. ನಿಮಗೆ ಇಲ್ಲಿ ಕಾಣುವಂಥ ಮರ ನೀವು ನೋಡಿರ್ಬೋದು, ತಾಳಿ ಅಂತೇಳಿ. ಇದರ ಬಗ್ಗೆ ಒಂದು ವಿಡಿಯೋನ ನಾನು ಇದಕ್ಕಿಂತ ಮೊದಲು ಬಿಟ್ಟಿದ್ದೇನೆ, ಅದನ್ನು ನೀವು ನೋಡ್ಬೋದು. ಆದರೆ ನಾನಿವತ್ತು ಈ ವಿಡಿಯೋದಲ್ಲಿ ರಾಮಣ್ಣ ನಾಯಕ್ ಅವರ ಒಂದಷ್ಟು ಕೃಷಿಯ ಪ್ರಯೋಗಗಳನ್ನು ತೋರಿಸ್ತೇನೆ. ಮೊದಲನೇದಾಗಿ ನಮ್ಮ ಅಡಿಕೆಯಲ್ಲಿ ಈ ರೀತಿ ಗುಂಡಿಗಳಿರುವಂಥ ಸಂದರ್ಭದಲ್ಲಿ ಆ ಗುಂಡಿಯ ಜಾಗದಲ್ಲಿ ಎಲ್ಲಿ ಪೆಪ್ಪರನ್ನು ನೆಡಬೇಕು ಅಂತ ಕನ್ಫ್ಯೂಸ್ ಇರ್ತದೆ. ಅದನ್ನೊಂದು ಪ್ರಯೋಗ ಮಾಡಿ ಅವ್ರು ನೋಡಿದ್ದಾರೆ. ಅದೇ ರೀತಿಯಲ್ಲಿ ಅಡಿಕೆ ಪಕ್ಕದಲ್ಲಿ ತರಕಾರಿ ಹಾಕಿದರೆ ಏನು ಲಾಭ, ಮನೆಯಲ್ಲಿ ನಾಟಿ ಕೋಳಿಗಳನ್ನು ಬೆಳೆಸಿದರೆ ಏನು ಲಾಭ ಅನ್ನುವಂಥ ಎಲ್ಲ ಸಂಗತಿಯನ್ನು ನಾನು ತಿಳಿಸ್ತೇನೆ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ರಾಮಣ್ಣ ನಾಯಕರ ಜೊತೆ ಮಾತುಕತೆಯನ್ನು ಮಾಡುವ. ರಾಮಣ್ಣ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ತೊಂದರೆ ಇಲ್ಲ, ಚೆನ್ನಾಗಿದ್ದೇನೆ. ಕೆಲವು ಕೃಷಿ ಐಡಿಯಾಗಳು ಈಗ ನೀವು ತೋರಿಸುವಂಥದ್ದು ಗುಂಡಿ ಇರುವಂಥ ಅಡಿಕೆಗೆ ಹೇಗೆ ಪೆಪ್ಪರ್ ನೆಡುವುದು ಅಂತ ಇದೆಲ್ಲ. ಹೌದು, ನೀವು ಮಾಡಿರೋ ಪ್ರಯೋಗ. ನಾನು ಸಾಧಾರಣ ಒಂದು 3 ವರ್ಷದಿಂದ ಅಡಿಕೆ ಬುಡಕ್ಕೆ ನಾನು ಕಾಳುಮೆಣಸು ಹಾಕ್ತಿದ್ದೆ. ಆ ಸಂದರ್ಭದಲ್ಲಿ ಹಲವು ಸಾರಿ ಅದು ಮೇಲೆ ಬಂದು ಸತ್ತೋದ ಪ್ರಸಂಗ ಬಂತು. ಅದಕ್ಕೆ ನಾನು ಕೆಲವು ರಿಸರ್ಚ್ ಸೆಂಟರ್ಗೆ ಹೋಗಿ ಅಲ್ಲಿ ಕೂಡ ಮಾಹಿತಿಯನ್ನು ತಗೊಂಡೆ. ಮತ್ತೆ ನಾನೇ ಒಂದು ಸ್ವಂತ ಅಭಿಪ್ರಾಯದಲ್ಲಿ ಈ ರೀತಿ ಮಾಡಿದರೆ ಹೇಗೆ ಅಂತ ನನಗೆ ಅನುಭವ ಆಯಿತು. ಆ ಅನುಭವದ ಮೇರೆಗೆ ನಾನು ಈ ಗುಂಡಿ ಇದ್ದಂತಹ ಅಡಿಕೆ ಮರಗಳಿಗೆ ನಾನು ಗುಂಪೆ ರೀತಿಯಲ್ಲಿ ಆ ತಟ್ಟಿನ ಮೇಲುಗಡೆ 1 ಫೀಟಿನವರೆಗೆ ಹದವಾದ ಮಣ್ಣನ್ನು ನೀವು ಗುಂಪೆ ಮಾಡಿ ಅದರ ಮೇಲೆ ಇದು ಮಣ್ಣು ಯಾವುದು? ಮಣ್ಣು ಎಲ್ಲ ಗೊಬ್ಬರ ತುಂಬಿಸಿದಂತ ಪುಡಿ ಗೊಬ್ಬರ ತುಂಬಿಸಿದಂತ ಮಣ್ಣಿನ ಒಂದು ದಿಬ್ಬದಾಗೆ ಮಾಡುದು. ಅದರ ಮೇಲೆ ನಾವು ತೊಟ್ಟೆ ಗಿಡಗಳಿಗೆ ಬೇರೆ ಬಂದ ಗಿಡಗಳು ಮತ್ತೆ ರೂಟಿಂಗ್ ಬಾಲ್ ರನ್ನರ್ ಕೂಡ ಇದೇ ರೀತಿ ಬೇರ್ ಬರಿಸಿ ನೆಡಬಹುದು. ನೋಡಿ, ಇದು ಮಳೆ ಬರುವ ಸಂದರ್ಭದಲ್ಲಿ ನೀರು ನಿಲ್ಲುವುದಿಲ್ಲ, ನೀರೆಲ್ಲ ಇಳಿದು ಹೋಗ್ತದೆ. ಮತ್ತೆ ಇದರ ಮೇಲೆ ನಾವು ಮಳೆಗಾಲದಲ್ಲಿ ಪ್ಲಾಸ್ಟಿಕ್ ಹೊದಿಕೆ ಹಾಕಬಹುದು. ಮತ್ತೆ ಕೋಳಿ ನಾವು ಸಾಕ್ತಾ ಇದ್ದೇವೆ, ಆ ಕೋಳಿ ಎಲ್ಲ ಮಣ್ಣನ್ನು ಹರಡುವುದಕ್ಕಾಗಿ ಈ ಗ್ರೀನ್ ನೆಟ್ ಅನ್ನು ಹಾಕಿದ್ದೇನೆ. ಅದಂದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಸೆಕೆ ಆಗುದಿಲ್ಲ, ಗಾಳಿ ಎಲ್ಲ ಈ ಬೇರಿಗೆ ಸಿಗ್ತದೆ. ಕರೆಕ್ಟ್. ಅದೊಂದು ಕಪ್ಪಿದು ಬರ್ತದಲ್ಲ, ಕಪ್ಪಿದು ಯಾವ ಸರ್? ವೀಡ್ ಮ್ಯಾಟ್. ಹೌದು, ಕಪ್ಪಿದು ಆಗ್ಬೋದು. ಅದನ್ನು ಹಾಕ್ಬೋದಲ್ಲ? ಅದು ಹಾಕ್ಬೋದು, ಕಪ್ಪಿದು. ನೋಡಿ, ಇದನ್ನು ಸ್ವಲ್ಪ ಮಾಡಿ ನೋಡಿ ಸ್ನೇಹಿತರೆ. ನಾರ್ಮಲ್ ನೆಲದಿಂದ ಸುಮಾರು ಒಂದು ಅಡಿಯಷ್ಟು ಮೇಲೆ ಸ್ವಲ್ಪ ಕಾಂಪೋಸ್ಟ್ ಮಣ್ಣುಗಳನ್ನು ತುಂಬಿಸಿದ್ದಾರೆ. ಅದರಲ್ಲಿ ನೆಟ್ಟಿರುವಂಥದ್ದು. ಇದು ಯಾವುದು ಇದು ತಳಿ? ಇದು ತೆಕ್ಕನ್ ಅಂತ. ಇದು ಹೊಸ ತಳಿ ತಂದದ್ದು. ಇದೊಂದು ಕುಂಬಕಲ್ ಅಂತ. ಕುಂಬಕಲ್ 2 ತಳಿ ಹಾಕ್ಬೋದು ಒಂದೇ ಗಿಡಕ್ಕೆ ಹಾಕ್ಬೋದು. ನಾನು ಹಾಕಿದ್ದು ಸಪರೇಟ್ ಬೇರೆ ಬೇರೆ ಜಾತಿದ್ದು ಹಾಕ್ಬೋದು. ಆಗ್ತಾ ಇದ್ದೇನೆ. ನಿಮ್ಗೆ ಈ ರೀತಿ ಗಿಡಗಳದ್ದೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲ? ಹೌದು. ಅದು ಎಷ್ಟು ವರ್ಷದಿಂದ ಇದೆ ನೀವು ಗಿಡ ಮಾಡುವುದು? ಸಾಧಾರಣ ಮಾರಾಟ ಮಾಡೋದು ಒಂದು 10-15 ವರ್ಷದಿಂದ ನಾನು ನರ್ಸರಿ ಎಲ್ಲ ಇದು ಮಾಡಿ ಬೇರೆ ಸ್ಟಾಲ್ಗೆ ಮರಿಕೆಗಳಿಗೆ ಹೋಗ್ತಿದ್ದೆ. ನನ್ನ ಪರಿಚಯ ಹೆಚ್ಚಿನವರಿಗೆ ಇರಬಹುದು. ಈಗ ಹೆಚ್ಚಿನವರು ಕಾಳುಮೆಣಸು ನೆಡುವಾಗ ಸೀದಾ ಹೋಗಿ ರನ್ನಿಂಗ್ ಬಾಲ್ ಅನ್ನು ಡೈರೆಕ್ಟ್ ಆಗಿ ಮರಕ್ಕೆ ಅಥವಾ ಅಡಿಕೆ ಮರಕ್ಕೆ ನಡ್ತಾರೆ. ಆದ್ರೆ ಕೆಲವು ಸಂದರ್ಭ ಹೆಚ್ಚಿನ ಬಳ್ಳಿಗಳು ಸತ್ತೇ ಹೋಗ್ತವೆ. ವಿವಿಧ ಕಾರಣ ಇರಬಹುದು. ನಾನೊಂದು ನನ್ನ ಅನುಭವದಲ್ಲಿ ಈಗ ಟಾಪ್ ಸೂಟ್ ಅಂತ ಹೇಳ್ತಾ ಇದ್ದಾರೆ. ನಾನು ಹೀಗೆ ದೊಡ್ಡ ದೊಡ್ಡ ಟಾಪ್ ಸೂಟ್ ಅನ್ನು ನೆಟ್ಟು ನಾನು ಅಲ್ಲಿ ಡೈರೆಕ್ಟ್ ನೆಟ್ ಫೇಲ್ ಆಗಿದ್ದೇನೆ. ಅದಕ್ಕಾಗಿ ನಾನು ಈಗ ದೊಡ್ಡ ಬೆಡ್ ಮಾಡಿ
ಅದರಲ್ಲಿ ಗೊಬ್ಬರ ಎಲ್ಲ ತುಂಬಿಸಿ ಹ್ಮ್. ಅಡ್ಡಲಾಗಿ ಹಾಕಿ ಅದರಲ್ಲಿ ಸ್ವಲ್ಪ ಮಣ್ಣು ಹಾಕಿ 1 ತಿಂಗಳಲ್ಲಿ ಈ ರೀತಿ ಬೇರು ಬರ್ತದೆ. ಹಾ. ಗಂಟು 3 ಗಂಟಲ್ಲಿ ಬೇರು ಬರ್ತದೆ. ಹಾಗಾಗಿ ಇದರಲ್ಲಿ 3 ಗಂಟಲ್ಲಿ ಬೇರು ಬಂದ್ರೆ ಹಾ. ಫೋರ್ಸ್ ಆಗಿ ಈಗ ಟಾಪ್ ಸುಟ್ಟರ್ ಮೇಲೆ ಹೋಗ್ತದೆ. ಕರೆಕ್ಟ್. ಇದರಲ್ಲಿ ಈಗ ಒಳ್ಳೆ ಚಿಗುರಿದೆ ಅಲ್ಲ ಇದು? ಚಿಗುರು ಇದೆ. ಇದೆಲ್ಲ ರನ್ನರ್ಸ್ ಇದು ರನ್ನರ್. ಪ್ರತಿಯೊಂದು ಗಂಟುಗಳಲ್ಲಿ ಚಿಗುರಿದೆ. ಹೌದೌದು. ನೋಡಿ ಸ್ನೇಹಿತರೆ, ಹೀಗೆ ಚಿಗುರಿದೆ ಅಂತ ನೀವು ಕಾಣಬಹುದು. ಈ ರೀತಿಯ ವಿಧಾನವನ್ನು ಬೇಕಾದ್ರೆ ಅನುಭವಿಸಬಹುದು. ಯಾಕಂದ್ರೆ ನೀವು ಈಗ ಇದ್ರ ಮೇಲೆ ನೀವು ಇದು ಹಾಕ್ತೀರಿ ಮಳೆ ಬರದಾಗಿ. ಹೌದೌದು ಅಲ್ಲ? ಹೌದು. ಅದೇ ತೋಟದಲ್ಲಾದ್ರೆ ಮಳೆಗೆ ಅದೆಲ್ಲ ಒಳಗೆ ಹೌದೌದು ಕೊಳೆಯುವುದು ಪ್ರಾರಂಭ ಕೊಳೆಯುವುದು ಜಾಸ್ತಿ. ಹೌದು. ನಿಮ್ಮಲ್ಲಿ ಈಗ ಸಾಧಾರಣ ಈಗ ಹಳೆಯ ತೋಟಗಳಿದ್ರೆ ಅದು ಎಲ್ಲ ಅದರಲ್ಲಿ ಬಾಳೆಗಿಡ ಕೊಕ್ಕೋ ಗಿಡ ಇರಬಾರ್ದು. ಅಲ್ಲಿ ನೀವು ನಿಮಗೆ ಉಪಬೆಲೆಯಾಗಿ ಒಂದು ಸಾಧಾರಣ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳಲ್ಲಿ ನಿಮಗೆ ಒಂದು ಅದೇ ಬೆಳೆಸಬಹುದು. ಹೀಗೆ ತರಕಾರಿ, ಹೀರೆಕಾಯಿ ಬೆಳೆಸಬಹುದು, ತೊಂಡೆಕಾಯಿ ಬೆಳೆಸಬಹುದು. ಊರಿ ತರಕಾರಿಯ ಅವು ಪ್ಯೂರ್ ಊರಿದ್ದು. ಮತ್ತೆ ಸಾವಯವದಲ್ಲಿ ನಾನು ಜಾಸ್ತಿ ಇದು ಒಟ್ಟು ಮಾಡುದು. ಅದರಿಂದ ಏನ್ ಲಾಭ ಆಗುತ್ತೆ? ಅದರಲ್ಲಿನ ಅಡಿಕೆಗೆ ಕೂಡ ನಮಗೆ ನೆರಳು ಸ್ವಲ್ಪ ಬೇರಿಗೆ ಸಿಗ್ತದೆ. ಅದು ಅದರಲ್ಲಿ ಇಳುವರಿಗೆ ಸ್ವಲ್ಪ ಸಪೋರ್ಟ್ ಆಗ್ತದೆ ಈ ತರಕಾರಿ. ಇದ್ರ ಗೊಬ್ಬರ ಎಲ್ಲ ಅದಕ್ಕೆ ಉಪಯೋಗ. ಹೌದೌದು. ಮತ್ತೆ ಬಾರಿ ಉದ್ದದ ಬೆಂಡೆ, ಅದು ದಂತ ಬೆಂಡೆ ಅಂತ, ಅದು ಕೂಡ ಬೆಳೆಸಬಹುದು. ಆನೆದಂತ. ಇದೊಂದು ಪಣಿಯೂರಲ್ಲಿ ನಮ್ಮ ಸಾಧಾರಣ ಒಂದು 50 ವರ್ಷ ಮೊದಲು ಇಲ್ಲಿ ಇದ್ದಂತ ಒಂದು ತಳಿ. ಅದನ್ನೇ ನಾನು ಇದು ಸಂಗ್ರಹ ಮಾಡಿ ಇಲ್ಲಿ ನೆಟ್ಟಿದ್ದೇನೆ. ಇದಕ್ಕೆ ರೋಗ ಬರುವುದಿಲ್ಲ. ಮತ್ತೆ ಇದಕ್ಕೆ ಏನು ಗೊಬ್ಬರ ನೀರು ಅಗತ್ಯ ಇಲ್ಲ. ಬಿಸಿಲು ಸೂರ್ಯ ಸಿಗ್ತದೆ. ಮತ್ತೆ ಇದಕ್ಕೆ ನಾನು ಇಲ್ಲಿಯ ಬೆಳೆದ ಗಿಡ ಆಗಿರೋದು. ನನ್ನ ಮನೆ ಇದು ಜಾಗದ ಹೆಸರು ಕೊಡಂಕಿರಿ ಅಂತ. ಆ ಕೊಡಂಕಿರಿ ತಳಿ ಅಂತಲೇ ಈ ವೆರೈಟಿಗೆ ಇಟ್ಟಿದ್ದೇನೆ. ಇದರಲ್ಲಿ ಕಾಳುಗಳು ದೊಡ್ಡದಾಗ್ತದೆ ಮತ್ತೆ ಉದ್ದವು ಬರ್ತದೆ. ಇದಕ್ಕಿಂತಲೂ ಉದ್ದ ಗೆರೆಗಳು ಬರ್ತವೆ. ಇದೀಗ ನೆಟ್ಟು ಎಷ್ಟು ವರ್ಷ ಆಯ್ತು? ಇದಕ್ಕೆ 2 ವರ್ಷ ಆಯ್ತು ಈ ಗಿಡಕ್ಕೆ. ಹೌದಾ? ಹೌದು. ಇದ್ರ ಮದರ್ ಪ್ಲಾಂಟ್ ಇದೆಯಾ ನಿಮ್ಮ ಹತ್ರ? ಉಂಟು. ಎಲ್ಲಿದೆ ಅದು? ಅದೇ ಅಲ್ಲಿ ಇಟ್ಟಿದ್ದೇನೆ. ಅದ್ರಲ್ಲಿ ಚೆನ್ನಾಗಿ ಆಗ್ತದಾ? ಇದ್ದೇನೆ. ಈಗ ಕೋಳಿ ಸಾಕಣೆ ನಮಗೆ ಊರಿನ ಕೋಳಿಯೇ ಸಾಕುದು ಜಾಸ್ತಿ. ಅದರಲ್ಲಿ ನಾನು ಈಗ ಕೋಳಿ ಮೊಟ್ಟೆ ಇದು ಪ್ರೊಡಕ್ಷನ್ ಮಾಡಿ ಮಾಡ್ತೇನೆ. ಮರಿ ಕೋಳಿಗಳನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಹುಂಜಗಳು, ಎಂಟೆಗಳು. ಈ ಹುಂಜ? ಹೌದು. ಸ್ವಲ್ಪ ಕರೆಕ್ಟ್ ತೋರಿಸಿ ನೋಡೋದು. ಈ ರೀತಿ ಎಷ್ಟು ಹುಂಜ ಇದೆ ನಿಮ್ಮ ಹತ್ರ? ಈ ಹುಂಜ ಒಂದು 10-15 ಹುಂಜಗಳು ಉಂಟಲ್ಲ, ಆಲ್ರೆಡಿ ಉಂಟು. ಈಗ ನಾನು ಮಾರಾಟ ಮಾಡ್ತಿದ್ದೇನೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು. ಹೌದು, ಕಾಂಟ್ಯಾಕ್ಟ್ ಮಾಡಬಹುದು. ಹುಂಜಗಳು ಈಗ ಮಾರಾಟಕ್ಕೆ ರೆಡಿ ಆಗಿದೆ. ಇದರಲ್ಲಿ ನನ್ನ ಮುಖ್ಯ ಉದ್ದೇಶ ಅಂದ್ರೆ ಇದರಲ್ಲಿ ಅದರ ವೇಸ್ಟೇಜ್ ಗೊಬ್ಬರ ಕೃಷಿಗೆ ಅನುಕೂಲ ಆಗ್ತದೆ. ಮತ್ತೆ ಮರಿ ಮಾರಾಟ ಮಾಡಬಹುದು, ದೊಡ್ಡ ಹುಂಜಗಳನ್ನು ಮಾರಾಟ ಮಾಡಬಹುದು, ಎಂಟೆ ಮತ್ತು ಮರಿಗಳನ್ನು ಒಟ್ಟು ಸೆಟ್ ಆಗಿ ನಾನು ಕೊಡ್ತಾ ಇದ್ದೇನೆ. ಕರೆಕ್ಟ್. ಅಂದ್ರೆ ಒಂದು ಸಮಗ್ರ ಕೃಷಿಯಲ್ಲಿ ನೀವು ಮಾಡುವಂತದ್ದು? ಹೌದೌದು. ಖಾಲಿ ಒಂದು ವೆರೈಟಿ ಮಾಡುವಂತದ್ದಲ್ಲ? ಹೌದು. ಈಗ ನೀವು ಎಲ್ಲ ಕಡೆ ಬೇರೆ ಬೇರೆ ಟೈಪ್ ಗೂಡುಗಳನ್ನು ನೋಡಿದ್ದೇನೆ. ಇಲ್ಲಿ ಬಲೆಗಳಂತ ಜೋಡಿಸಿದ್ರಲ್ಲ, ಈ ಟೈಪ್ ಇದು ಗೂಡನ್ನು ಯಾಕೆ ನೀವು ಮಾಡಿದ್ರಿ? ನಾನು ಈಗ ಈಗ ಹೆಚ್ಚಿನವರು ಗೂಡು ರೌಂಡ್ ಶೇಪ್ ಅಲ್ಲಿ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸಾಳೆಗಳಾಗಿ. ನಾನು ನನ್ನ ಒಂದು ಅನುಭವದಲ್ಲಿ ಈ ಕದಿಕೆಯ ರೂಪದಲ್ಲಿ ನಾನು ಈಗ ಮಾಡಿದ್ದೇನೆ. ಅದು ಆ ಸಣ್ಣ ಕಣ್ಣು ಅದರ ಮರಿ ಕೋಳಿ ಮರಿಗಳು ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಹಾವುಗಳ ಬಾಧೆ ಕೂಡ ಬರುವುದಿಲ್ಲ. ಮತ್ತೆ ಒಂದು ಈ ಮುಂಗುಸಿ ಅದರ ಉಪದ್ರವ ಕಡಿಮೆ ಆಗ್ತದೆ. ಅದು ಬಂದ್ರು ಕೂಡ ಓಡಿ ಹೋಗ್ತವೆ. ಈಗ ಮರಿ ಕೋಳಿಗಳೊಂದು 3 ತಿಂಗಳು ಇದರಲ್ಲಿ ಬೆಳೆದ್ರೆ ಮತ್ತೆ ಗಟ್ಟಿ ಮುಟ್ಟಾದ ಮೇಲೆ ಹೊರಗಡೆ ಬಿಡುದು. ಮತ್ತೆ ಆಹಾರವು ಜಾಸ್ತಿ ವೇಸ್ಟ್ ಆಗುದು. ಅಲ್ಲಿ ತಿಂದು ಎಲ್ಲ ಇದು ಮಾಡ್ತಾ ಇದ್ದೆ. ಮತ್ತೆ ಒಳ್ಳೆ ಗೊಬ್ಬರ ಸಿಗ್ತದೆ. ಮತ್ತೆ ದೊಡ್ಡ ದೊಡ್ಡ ಹುಂಜಗಳನ್ನೆಲ್ಲ ಹಾಕ್ಲಿಕ್ಕೆ ಅದು ಅನುಕೂಲ ಆಗ್ತದೆ. ಗಾಳಿ ಬೆಳಕೆಲ್ಲ ಬರ್ತವೆ. ನಾನು ಅದರಲ್ಲಿ ಒಮ್ಮೆ ನಾಯಿಯನ್ನು ಕೂಡ ಅದರಲ್ಲಿ ಹಾಕ್ತೇನೆ. ಅದರಲ್ಲಿ ರಾಮಣ್ಣ, ಒಟ್ಟಾರೆಯಾಗಿ ಇಂಥ ಸಂಗತಿಗಳನ್ನು ತೋರಿಸುವಂಥದ್ದು ಇದು ಭಾರಿ ನಾವೇನೋ ಒಂದು ಸೈಂಟಿಫಿಕಲ್ ಕಥೆಗಳನ್ನು ಹೇಳ್ತೀವಿ ಅಂತಲ್ಲ. ಹೌದೌದು. ರೈತರು ಮಾಡ್ತಾ ಇರುವ ಟೆಕ್ನಿಕ್ಗಳಿದೆಯಲ್ಲ, ಹೌದು, ಇದು ತುಂಬಾ ಉಪಯೋಗಕ್ಕೆ ಬರ್ತದೆ. ಹೌದೌದು. ಹಾಗಾಗಿ ನೀವು ಈ ರೀತಿಯ ಒಂದು ಕೃಷಿಯನ್ನು ಮಾಡ್ತಿದ್ರಿ, ಅದರೊಟ್ಟಿಗೆ ನಮಗೆ ಸಮಯ ಕೊಟ್ಟು ಅದನ್ನು ತಿಳಿಸಿದ್ರಿ ಕರೆಕ್ಟಾಗಿ. ಹೌದು. ಹಾಗೆ ನೀವು ರೈತರೊಟ್ಟಿಗೆಲ್ಲ ಹೇಗೆ ಕಾಂಟ್ಯಾಕ್ಟ್ ಅಲ್ಲಿದ್ರಿ? ನೀವು ಎಲ್ಲ ಸಪೋರ್ಟ್ ಮಾಡ್ತೀರಾ ರೈತರಿಗೆಲ್ಲ ಇಂಥ ಮಾಹಿತಿಗಳು ಬೇಕಾದ್ರೆ? ಈಗ ನಾನೀಗ ತೋರಿಸಿದ ಚಿತ್ರದಲ್ಲಿ ನಾನು ನಿಮಗೆ ಬೇಕಾದ ರೀತಿ ನಿಮ್ಮ ಜಾಗ ನೋಡಿ ಆ ಜಾಗಕ್ಕೆ ಹೊಂದಿಕೊಳ್ಳುವ ಹಾಗೆ ಆ ಕೃಷಿಯನ್ನು ನಿಮಗೆ ತರಬೇತಿಯ ಮೂಲಕ ನಿಮಗೆ ಕಲಿಸಬಹುದು. ಆ ರೀತಿ ನಮಗೆ ಮಾಹಿತಿ ಕೊಡ್ಬೋದು. ಈಗ ಜೇನು ಕೃಷಿಯ ಬಗ್ಗೆ ಕೂಡ ನಾನು ಮಾಹಿತಿ ಕೊಡ್ತಾ ಇದ್ದೇನೆ. ತರಕಾರಿ ಬೀಜದ ಬಗ್ಗೆ ಅದರ ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಇದ್ದೇನೆ. ಯಾವ ರೀತಿ ಬೀಜ ಹಾಕಬೇಕು, ಹೇಗೆ ಮೊಳಕೆ ಬೆಳೆಸಬೇಕು, ಅದನ್ನು ಹೇಗೆ ನೆಡಬೇಕು, ಮತ್ತೆ ರೋಗ ಬದಲಿಗೆ ಯಾವುದು ಔಷಧಿ ಯಾವ ಸಮಯದಲ್ಲಿ ಕೊಡಬೇಕು ಅದರ ಮಾಹಿತಿಯನ್ನು
ಕೊಡ್ಬೋದು. ಅದನ್ನೆಲ್ಲ ಕೊಡ್ತಿದ್ರಿ. ಕೊಡ್ತಿದ್ವಿ. ಈಗ ಈ ಜೇನಲ್ಲಿ ನೀವು ಕಾಡು ಜೇನನ್ನೇ ಸೆಲೆಕ್ಟ್ ಮಾಡ್ತೀರಲ್ಲ? ಹೌದು, ಅದು ತನ್ನಷ್ಟಕ್ಕೆ ಅದರಾಗೆ ಬಂದು ಕೂತು ನಮಗೆ ಜೇನುತುಪ್ಪ ಮಾಡಿ ಅದು ಹೌದು. ಮತ್ತೆ ಹೋಗ್ತವೆ. Correct, correct. ಮತ್ತೆ ಈಗ ಇನ್ನು ಡಿಸೆಂಬರ್ ತಿಂಗಳಿಗೆ ಗೂಡಿಗೆ ಬಂದು ಸೇರ್ತವೆ. ಹಾಗೆ ನಾವು ಆ ರೀತಿ ನನ್ನ ಜೇನು ಕೃಷಿ. ಓಕೆ ಸರ್. ಮತ್ತೆ ಒಕ್ಕಲು ಆ ಸಂದರ್ಭದಲ್ಲಿ ಈಗ ಡಿಸೆಂಬರ್ ಜನವರಿವರೆಗೆ ಒಕ್ಕಲಿದ್ರೆ ಹ್ಮ್. ರೈತರಿಗೆ ಕೊಡ್ತೇನೆ. ಓಕೆ ಸರ್, ಧನ್ಯವಾದಗಳು. ಧನ್ಯವಾದ. ನಮಸ್ತೆ.